ಅಂತ ಗೊತ್ತುಂಟ, ಸುಮಾರು ಜನ ನಾನು ಉಪಯೋಗಿಸುವ ಈ ಕರಡಿಗೆಗಳು ಉಂಟಲ್ಲ, ಅದನ್ನು ನೋಡಿ ಸುಮಾರು ಜನ ನನಗೆ ಇನ್ಬಾಕ್ಸ್ ಮಾಡಿದ್ದಾರೆ, ಕಮೆಂಟಲ್ಲಿ ಕೇಳಿದ್ದಾರೆ, ನೀವು ಹರ್ಬಲ್ ಲೈಫು ಯೂಸ್ ಮಾಡ್ತೀರಾ ಅಂತ. ನನಗಿದು ಹರ್ಬಲ್ ಲೈಫ್ ಅಂತ ಈಗ ಕೂಡ ಮತ್ತೆ ಫ್ಲ್ಯಾಶ್ ಆಗ್ತಿರೋದು. ಇದು ಈಗ ಓದಿದಾಗ ನನಗೆ ಮರ್ತೋಗಿರ್ತದೆ, ಯಾಕೆಂದರೆ ನಾನು ಇದನ್ನು ಬಳಸುವುದೂ ಇಲ್ಲ. ಈ ಡಬ್ಬ, ಈ ಕರಡಿಗೆ ಅಂತ ನಾವು ಹೇಳ್ತೇವೆ, ಇದು ನಂದಲ್ಲ. ನಾನು ಮುಂಚೆ ಶೇರಿಂಗ್ ಪ್ಲೇಸಲ್ಲಿ ಇದ್ದಾಗ ಬೇರೆಯವರು ಯೂಸ್ ಮಾಡ್ತಾಯಿದ್ರು. ಸೊ ಅವರ ಹತ್ರ ಅವರು ಹೇಗೂ ಯೂಸ್ ಮಾಡಿ ಅದನ್ನು ಬಿಸಾಕ್ತಾಯಿದ್ರು. ಹಾಗಾಗಿ ನಾನು ಬಿಸಾಕೋದು ಬೇಡ ಮಾರ್ರೆ, ನನಗೆ ಕೊಡು, ನನಗೆ ಹೀಗೆ ಬೇಕಾಗ್ತದೆ ಇಟ್ಕೊಳ್ಳಿಕ್ಕೆ, ಹೀಗೆ ಏನಾದ್ರು ತುಂಬಿಸಿ ಇಡಲಿಕ್ಕೆ ಬೇಕಾಗ್ತದೆ ಅಂತ ತಗೊಂಡದ್ದಷ್ಟೇ. ಇದೊಂದು ಟಿಪ್ ಆಯಿತಾ, ಇಲ್ಲಿ ಚಳಿಗಾಲದಲ್ಲಿ ಅಕ್ಕಿ ಆಗಲಿ ಅಥವಾ ಬೇಳೆ ಆಗಲಿ ತೊಳಿಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಬರೀ ಕೈಯಲ್ಲಿ ನೀರು ಅಷ್ಟು ಕೋಲ್ಡ್ ಇರ್ತದೆ, ಅದಕ್ಕೆ ಇದನ್ನು ಯೂಸ್ ಮಾಡೋದು ಈ ಥರ ತೊಳಿಲಿಕ್ಕೆ. ಇದು ನಾನೇ ಕಂಡುಕೊಂಡದ್ದು. ನನಗೆ ಬೇರೆಯವರು ಯೂಸ್ ಮಾಡ್ತಾ ಇರ್ಬೋದು, ಬಟ್ ನನಗೆ ಬೇರೆ ಯಾರು ಹೇಳಿ ಬೇರೆಯವ್ರು ನೋಡಿ ಮಾಡ್ತಾ ಇರೋದಲ್ಲ, ನಾನೇ ಇದು ಅಂದ್ಕೊಂಡು ಇದು ಓಕೆ ಅಂತ ಮಾಡ್ತಾ ಇರೋದು. ಇದು ನನಗೆ ವರ್ಕೌಟ್ ಆಗ್ತಾ ಇದೆ. ಸೊ USA ಇರ್ಬೋದು, ಕೆನಡಾ ಇರ್ಬೋದು, ಅಥವಾ ಈ ಥರ ಚಳಿ ಪ್ರದೇಶದಲ್ಲಿ ಇರುವವರೆಲ್ಲ ಅವರಿಗೆ ಬೇಕಾದರೆ ಈ ಟಿಪ್ ಯೂಸ್ ಮಾಡ್ಬೋದು ನೀವು ತೊಳಿಲಿಕ್ಕೆ. ಇದು ಇನ್ಸ್ಟೆಂಟ್ ಪಾಟ್ ಅಂತ ತುಂಬ ಜನಕ್ಕೆ ಗೊತ್ತಿರ್ಬೋದು, ಆದರೆ ನಾನು ಇದನ್ನು ತಗೊಂಡು ಹತ್ರ 1 ವರ್ಷ ಆದರೂ ಕೂಡ ಅದನ್ನು ಅಷ್ಟಾಗಿ ಬಳಸ್ತಾ ಇರಲಿಲ್ಲ. ಇವತ್ತು ದಾಲ್ ಕ್ವಾಂಟಿಟಿ ತುಂಬ ಉಂಟು, ನನ್ನ ಹತ್ರ ಇರೋದು ಸಣ್ಣ ಕುಕ್ಕರು, ಅದಕ್ಕೆ ಇದರದ್ದು ದಾಲನ್ನು ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಹೇಗಾಗ್ತದೆ ಅಂತ ನೋಡುವ. ಪ್ರೆಷರ್ ಕುಕ್ ಆಪ್ಷನಲ್ಲಿ ಬೇಯಿಸ್ತೇನೆ ಇವತ್ತು ಅದರಲ್ಲಿ. 1:2 ಅಥವಾ 1:2.5 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಬೇಕಂತೆ, ನನಗೂ ಗೊತ್ತಿಲ್ಲ. ನಾನು ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೇನೆ. ಈಗ ಇದು ಕಿಚನಲ್ಲೇ ಸ್ವಲ್ಪ ದೂರದಲ್ಲಿರೋದು. ಸೊ ಈಗ ಓಪನ್ ಮಾಡಿ ಯೂಸ್ ಮಾಡಬೇಕು. ಈಗ ಯಾವ ಥರ ಆಗ್ತದೆ ಅಂತ ನೋಡುವ. ಪ್ರೆಷರ್ ಕುಕ್ ಆಪ್ಷನ್ ಸೆಟ್ ಮಾಡುವ. ಬೇರೆ ಯಾವುದು ಆಪ್ಷನ್ ಇಲ್ಲ ಇದರಲ್ಲಿ, ದಾಲ್ ಅಂತೆಲ್ಲ ಆಪ್ಷನ್ ಇಲ್ಲ. ಇದು ಟೈಮ್ ಅಂತ ಕಾಣ್ತದೆ, ಹೇಗೆ ಇದು ನೋಡಬೇಕೀಗ. ಓಕೆ, ಇದರಲ್ಲಿ ಸೆಟ್ಟಿಂಗ್ ಉಂಟು. ಸೂಪು, ಬೀಫು, ಬೀನ್ಸು, ಎಗ್ಗು, ಸ್ಟೆರ್ಲೈಸು, ಈ ಥರ ಎಲ್ಲ ಉಂಟು. ಮೋಸ್ಟ್ಲಿ ಬೀನ್ಸ್ ಅಂತ ಇರೋದು ಸೂಟ್ ಆಗ್ತದೆ ಅಂತ. ಪಲ್ಸ್ ಅಂತಿಲ್ಲ. ಪ್ರೆಷರ್ ಕುಕ್ಕು ಇದರ ಬಗ್ಗೆ ಜಾಸ್ತಿ ಯೂಸ್ ಮಾಡುವವರು ಗೊತ್ತಿದ್ದರೆ ನನಗೆ ಸಜೆಸ್ಟ್ ಮಾಡಿ ಆಯಿತಾ, ನೆಕ್ಸ್ಟ್ ಟೈಮಿಗೆ ನನಗೆ ಹೆಲ್ಪ್ ಆಗ್ತದೆ. ಓಕೆ, ಸ್ಟಾರ್ಟ್ ಕೊಡ್ತೇನೆ. 20 ನಿಮಿಷ ಮೋಸ್ಟ್ಲಿ ಆನ್ ಇರ್ತದ ಅಂತ ಅಲ್ಲ. ಓಕೆ, ಮತ್ತು ಕ್ಯಾರೆಟ್ ಕಟ್ ಮಾಡಲಿಕ್ಕೆ ಸುಮಾರು ಜನ ಬೇರೆ ಬೇರೆ ಮೆಥಡ್ ಯೂಸ್ ಮಾಡ್ತಾ ಇರ್ತೀರಿ. ನಾನು ಯೂಸ್ ಮಾಡಿದ್ದೇನೆ ಬೇರೆ ಬೇರೆ ಥರ. ಅಂದರೆ ಈ ಥರ ಸೀಳಿ, ತೆಳ್ಳಗೆ ಸೀಳಿ, ಆಮೇಲೆ ಫೈನ್ಲಿ ಚಾಪ್ ಮಾಡೋದು. ಬಟ್ ನನಗೆ ಇದು ಯಾಕೋ ಈಗ ಕೆಲವು ತಿಂಗಳಿಂದ ನನಗೆ ಇದು ತುಂಬ ಈಸಿ ಅಂತ ಅನ್ನಿಸ್ತಾ ಇದೆ. ಹೀಗೆ ಓಕೆ. ಸೊ ಇದೀಗ 3 ಅಥವಾ 4 ಈ ಥರ ತಗೊಂಡು, ಯೂಶ್ವಲಿ 3 ದಪ್ಪ ಇದ್ದರೆ 3 ಆಗ್ತದೆ. ಮತ್ತೆ ಹೀಗೆ ಸ್ವಲ್ಪ ಝೂಮ್ ಮಾಡ್ತೇನೆ. ಇದನ್ನು ಹೀಗೆ ಇಟ್ಕೊಂಡು ಇಷ್ಟು ಹೀಗೆ ಆಗ್ತದೆ. ಮತ್ತೆ ಪುನಃ ರೊಟೇಟ್ ಮಾಡೋದು. ಹೀಗೆ ರೊಟೇಟ್ ಮಾಡಿ ಫೈನಲಿ ಚಾಪ್ ಆಗ್ತದೆ ಅಂತ ಈ ಥರ. ಮತ್ತು ಈ ವಿಡಿಯೋ ಮಾಡುವಾಗ ಚಾಪ್ ಮಾಡೋದು ಭಾರಿ ಒಂಥರ ಕಷ್ಟ ಆಗ್ತದೆ ಅಂತ. ಅದೆಂತೋ ಅನ್ನೋಯಿಂಗ್ಲಿ ಸಬ್ಕಾನ್ಷಿಯಸ್ ಮೈಂಡಿಗೆ ವಿಡಿಯೋ ರೆಕಾರ್ಡ್ ಆಗ್ತಿದೆ, ಫಿಲ್ಮ್ ಆಗ್ತಿದೆ ಅಂತ ಅಲ್ಲಿಗೆ ಒಂಥರ ಅಲ್ಲಿ ಮೈಂಡ್ ಹೋಗ್ತದೆ. ಸೊ ಇಲ್ಲಿ ಕಟ್ ಮಾಡೋದು ಯೂಶ್ವಲ್ ಥರ ಇಲ್ಲಿ ಚಾಪಿಂಗ್ ಆಗೋದಿಲ್ಲ. ಇದು ಸುಮಾರು ಜನಕ್ಕೆ ಆ ಥರ ಸಮಸ್ಯೆ ಇದೆಯೋ, ನನಗೆ ಮಾತ್ರ ಅದು ಗೊತ್ತಿಲ್ಲ. ಒಂಥರ ಏನೋ ನನ್ನನ್ನು ಯಾರೋ ಒಂದು ಕಣ್ಣು ನೋಡ್ತಾ ಉಂಟು ಅನ್ನೋ ಥರ.
ಮತ್ತು ಇಲ್ಲಿ ಬರುವ ಬೆಳ್ಳುಳ್ಳಿಯ ಎಸಳುಗಳು ಉಂಟಲ್ಲ ಅದೆಲ್ಲ ತುಂಬ ದೊಡ್ಡ ದೊಡ್ಡದು ಅಂತ. ಯಾಕೋ ಬಿಡಿಸ್ಲಿಕ್ಕೂ ಸುಲಭ ಆಗ್ತದೆ, ಓಪನ್ ಮಾಡಲಿಕ್ಕೆ ಅದರ ಸಿಪ್ಪೆ ತೆಗಿಲಿಕ್ಕೆಲ್ಲ ಭಯಂಕರ ಸುಲಭ ಆಗ್ತದೆ. ಕೆಲವರೆಲ್ಲ ಕೇಳಿದ್ದಾರೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡೋದು, ಎಂತ ಮಾರಿ ಇಷ್ಟೊಂದು ಕ್ವಾಂಟಿಟಿ ಯೂಸ್ ಮಾಡೋದು ಬೆಳ್ಳುಳ್ಳಿ ಅಂತ. ಅದು ಇಲ್ಲಿಯ ಬೆಳ್ಳುಳ್ಳಿ ಉಂಟಲ್ಲ, ನಮ್ಮ ಭಾರತದ ಬೆಳ್ಳುಳ್ಳಿಯಾಗಿ ಅಷ್ಟೊಂದು ಘಾಟು ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ ಅಂತ. ಎಷ್ಟು ಸುಲಭದಲ್ಲಿ ಬಿಡಿಸ್ಲಿಕ್ಕೆ ಆಗ್ತದೆ ಅಂತ. ಅಲ್ಲಿ ಭಾರತದಲ್ಲೆಲ್ಲ ಸಣ್ಣ ಸಣ್ಣ ಬೆಳ್ಳುಳ್ಳಿ ಅಲ್ವಾ, ಅದು ಭಯಂಕರ ಸ್ಮೆಲ್ ಚೆನ್ನಾಗಿರ್ತದೆ. ಒಂದು 4 ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ. ಇಲ್ಲಿ 10 ಹಾಕಿದರೂ ಕೂಡ ಅಷ್ಟಕ್ಕಷ್ಟೇ ಸ್ಮೆಲ್. ಸೈಜ್ ಹಾಗೆ ದೊಡ್ಡ ದೊಡ್ಡದು ಇದರಲ್ಲಿ ಬರೋದು. ಇದು ಇನ್ನು ಇರೋದ್ರಲ್ಲಿ ಚಿಕ್ಕದು ಕೆಲವು, ಇದು ಇದರಿಂದ ಡಬಲ್ ಸೈಜಿಂದ ಬರ್ತದೆ ಕೆಲವು. ಬೇರೆ ನಾವು ವಿಡಿಯೋಲ್ಲಿ ನೋಡಿರ್ಬೋದು ನೀವು. ಈಗ ಕೆಲವರು ಅಂದ್ಕೋಬೋದು ನಾನು ಅದ್ಯಾಕೆ ವಿಸ್ಕರಲ್ಲಿ ತೊಳೆದಿದ್ದು ಅಕ್ಕಿನ ಅಂತ, ಯಾಕೆ ಸಿಂಕಲ್ಲಿ ಬಿಸಿನೀರು ಬರಲ್ವಾ ಅಂತ. ಬಿಸಿನೀರು ಬರ್ತದೆ, ಬಟ್ ಒಂದು ಏನು ಅಂದರೆ ಬಿಸಿನೀರು ಸುಮ್ಮನೆ ಬಾಯ್ಲರ್ ಆನ್ ಮಾಡೋಕ್ಕಾಗ್ತದೆ ಅಷ್ಟಕ್ಕೆ ಬೇಕಾಗಿ. ಯಾಕೆ ಸುಮ್ಮನೆ ಕರೆಂಟ್ ಬಿಲ್ ಬರ್ಸೋದಲ್ವಾ, ಅಂದರೆ ಅದಕ್ಕೆ ಗ್ಯಾಸ್ ಯೂಸ್ ಆಗ್ತದೆ. ಇಲ್ಲಿ ಕರೆಂಟ್ ಬಿಲ್ ಮತ್ತು ಗ್ಯಾಸ್ ಬಿಲ್ಲು ಜೊತೆಗೆ ಬರೋದು PSEG ಅಂತ. ಸೊ ಮತ್ತು ಇನ್ನೊಂದೇನು ಅಂದರೆ ಬಿಸಿ ನೀರನ್ನು ಆದಷ್ಟು ಕುಕ್ಕಿಂಗಿಗೆ, ಆದಷ್ಟು ಅಲ್ಲ ಬಳಸಲೇಬಾರ್ದು, ಆದಷ್ಟು ಅಂತಲ್ಲ, ಕುಕ್ಕಿಂಗಿಗೆ ಮತ್ತು ಡ್ರಿಂಕಿಂಗಿಗೆ ಅಲ್ಲಿ ಕಿಚನಲ್ಲಿ ಬರುವ ಟ್ಯಾಪಲ್ಲಿ ಡಿಫಾಲ್ಟಾಗಿ ಬರುವ ನೀರನ್ನು ಬಳಸಬಾರ್ದು ಅಂತ ಗೈಡ್ಲೈನ್ಸ್ ಇದೆ ಇಲ್ಲಿಯ ಮುನ್ಸಿಪಾಲ್ಟಿಯದ್ದು. ಹಾಗಾಗಿ ಆದಷ್ಟು ಅದನ್ನು, ಹಾಗಾಗಿ ಪಾತ್ರೆ ತೊಳಿಲಿಕ್ಕೆ ಮಾತ್ರ ಅದನ್ನು ಯೂಸ್ ಮಾಡೋದು. ಪಾತ್ರೆ ತೊಳೆದು ಅದರ ಪಾಡಿಗೆ ಅದು ಒಣಗಿ ಹೋಗುವ ಥರ ತೊಳೆದಿಡೋದು ಅಷ್ಟೇ. ಅಂದಾಗೆ ನಾನು ಮಾಡಲಿಕ್ಕೆ ಹೊರಟದ್ದು ಎಲ್ಲ ಬೇಳೆ ಹಾಕಿ ಪಾಲಕ್ ದಾಲ್ ಆಯಿತಾ, ಹೇಳಲಿಕ್ಕೆ ಮರ್ತೋಯ್ತು. ಅದಕ್ಕೆ ನೀರುಳ್ಳಿ ಹಾಕುವಂಥ ನೀರುಳ್ಳಿ ಕೊಚ್ತಾ ಇದ್ದೇನೆ. ಮತ್ತು ಸ್ವಲ್ಪ ಜಾಸ್ತಿ ನೀರುಳ್ಳಿ ಯೂಸ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ನಾನು ಈ ಸಲ ತಂದ ದೊಡ್ಡ ಬ್ಯಾಗ್ ನೀರುಳ್ಳಿ ಆಗಿದೆ ಆಯಿತಾ. ಅದು ಆಲ್ರೆಡಿ ಸ್ಪ್ರಿಂಗ್ ಆನಿಯನ್ ಆಗಲಿಕ್ಕೆ ಶುರುವಾಗಿದೆ ಆನಿಯನ್ನಿಂದ. ಸೊ ಅದಕ್ಕೆ ಬೇಗ ಬೇಗ ಯೂಸ್ ಮಾಡಿ ಮುಗಿಸುವ ಅಂತ. ಇಡ್ಬೋದು, ಬಿಸಿಲಿಗೆ ಸ್ವಲ್ಪ ಇಟ್ಟರೆ ಅದನ್ನು ಮುಂಗೆ ಬಾರದ ಹಾಗೆಲ್ಲ ಇಡ್ಬೋದು ಅಲ್ವಾ, ಏನಂತೀರ? ಮತ್ತೊಂದು ಹೇಳಲಿಕ್ಕೆ ಬಿಟ್ಟು ಹೋಯ್ತಾಯ್ತಾ, ಇಲ್ಲಿ ಹತ್ತಿರದಲ್ಲಿ ಒಂದು ನೀರು ಇಟ್ಕೊಂಡದ್ದು ಹೀಗೆ, ಯಾವುದೋ ಒಂದು ವೀಡಿಯೋದಲ್ಲಿ ನಾನು ನೋಡಿದ್ದೆ ಹ್ಯಾಕ್. ಹತ್ತಿರದಲ್ಲಿ ಹೀಗೆ ನೀರು ಇಟ್ಕೊಂಡ್ರು ಆನಿಯನ್ ಚಾಪ್ ಮಾಡಿದರೆ ಕಣ್ಣು ಉರಿಯೋದಿಲ್ಲ ಅಂತ. ನೀರುಳ್ಳಿಯ ಕಣ್ಣೀರು ಬರೆಸುವ ಒಂದು ಏಜೆಂಟ್ ಅದೆಂತ ಒಂದು, ಅದು ಹತ್ತಿರದ ನೀರಿರೋಲ್ಲಿಗೆ ಜಾಸ್ತಿ ಹೋಗ್ತದೆ. ಸೊ ಇದು ಅಬ್ಸಾರ್ಬ್ ಮಾಡ್ತದೆ ಅಂತ. ಬಟ್ ಈಗಲೂ ಕೂಡ ನನಗೆ ಕಣ್ಣೀರು ಬಂತು. ಅದು ಹ್ಯಾಕ್ ವರ್ಕ್ ಆಗ್ತಿಲ್ಲ ಅನಿಸುತ್ತೆ. ಬೇರೆ ಯಾರಿಗಾರು ಇದು ಟ್ರೈ ಮಾಡಿ ಗೊತ್ತಿದ್ರೆ ಹೇಳಿ ಆಯಿತಾ. ಇಲ್ಲಿ ಈ ಥರ ಆಲ್ರೆಡಿ ಬಿಡಿಸಿದ ಸ್ಪಿನಾಚ್ ಸಿಗ್ತದೆ ಆಯಿತಾ ಮಾರ್ಕೆಟಲ್ಲಿ. ಇದು ನನಗೆ ಗೊತ್ತಿರಲಿಲ್ಲ, ಅಂದರೆ ಬಿಡಿಸಿದ್ದು ಸಿಗ್ತದೆ ಅಂತ ಗೊತ್ತು, ಬಟ್ ಈ ಥರ ಒಂದು ಆಲ್ಡಿಯಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಕಾಸ್ಕೋದಲ್ಲೆಲ್ಲ ನೋಡಿ ಗೊತ್ತಿತ್ತು. ಸೊ ಇದು ಈ ಸಲ ಆಲ್ಡಿನ ತಂದದ್ದು. ಈ ಒಂದು ಪ್ಯಾಕೆಟಿಗೆ $1.7. ಇನ್ನೊಂದು ವಿಷಯ ಆಯಿತಾ, ನನಗೆ ಇದು ಗೊತ್ತೇ ಇರಲಿಲ್ಲ, ಅದಕ್ಕೆ ಹೇಳೋದು ಬೇರೆ ಬೇರೆ ಊರಿನವ್ರ ಜೊತೆಗೆ ಬೆರಿಬೇಕು ಅಂತ. ಇದು ಜರ್ಜರ ಅಂದರೆ ಗೊತ್ತಾ? ನನಗಂತೂ ಒಬ್ಬ ನನಗೆ ಇಲ್ಲಿ ಪರಿಚಯ ಆದವರಲ್ಲಿ ಹೇಳ್ತಾ ಇದ್ದು, ಏನಾದ್ರು ಬೇಕು ಅಂತ ಕೇಳಿದರೆ ಅಥವಾ ಇದನ್ನು ಹಾಕೋದಂತ ಕೇಳಿದರೆ ಜರ್ಜರ ಹಾಕ್ರಲ್ಲ ಅಂತಿದ್ರು. ಏನಂತಲೇ ಅರ್ಥ ಆಗಿಲ್ಲ. ಮತ್ತೆ ಅಂದರೆ ಅವ್ರ ಹತ್ರ ಕೇಳಲಿಕ್ಕೆ ಸರಿಯಾಗಲಿಲ್ಲ ನನಗೆ, ಹಾಗಂದ್ರೆ ಎಂತ ಅಂತ. ಮತ್ತೆ ಗೊತ್ತಾಯಿತು ಜರ್ಜರ ಅಂದರೆ ಸ್ವಲ್ಪ ಸ್ವಲ್ಪ ಅಂತ. ಮತ್ತು ಇದು ಶುಂಠಿಗೆ ಶುಂಠಿ ಅಂತ ಹೇಳೋದು ಬಿಟ್ಟು ಹಲ್ಲ ಇದೆಯಾ ಅಂತ. ಅಲ್ಲ ಓಕೆ, ಅಲ್ಲ ಯೇಸು ಕೃಷ್ಣ ರಾಮ ಅಲ್ಲ, ಇದು ಹಲ್ಲ ಎಚ್ಚೆ ಓಕೆ, ಏನಂತಲೇ ಗೊತ್ತಾಗಲಿಲ್ಲ. ಮತ್ತು ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ನೋಡೋರಿದ್ರೆ ಹೇಳಿ, ಶುಂಠಿಗೆ ಹಲ್ಲ ಅಂತ ಹೇಳ್ತೀರಾ ನೀವು ಅಂತ. ನೀವು ಫಸ್ಟ್ ಟೈಮ್ ನಾನು ಕೇಳಲೇ ಇರಲಿಲ್ಲ. ಮೀನ್ವೈಲ್ ಇದು ಆಗಿದೆಯಾ ಅಂತ ನೋಡುವ ಅಂತ ಬಂದೆ, ಇದು ಆಗಲಿಲ್ಲ. ಇನ್ನೂ ಕೂಡ ಪ್ರೆಷರಲ್ಲೇ ಉಂಟು. ಡು ನಾಟ್ ಓಪನ್ ಲಿಡ್ ಅಂತ ಬೇರೆ ಉಂಟು. ನೋಡುವ, ಸ್ವಲ್ಪ ಹೊತ್ತಾಗಿ ಬರುವ, ಗೊತ್ತಿಲ್ಲ ಇದೆಷ್ಟು ಹೊತ್ತು ತಗೊಳ್ತದೆ ಅಂತ. ಸೊ ಜೀರಿಗೆ, ಇಂಗು ಮತ್ತು ಮೆಣಸು, ಶುಂಠಿ ಎಲ್ಲ ಹಾಕಿ ಆಯಿತು. ಅದೇ ಹಲ್ಲ
ಮತ್ತು ಈಗ ಬೆಳ್ಳುಳ್ಳಿ ಹಾಕಿದೆ. ಅದೇ ಎಷ್ಟು ಹಾಕಿದರೂ ನಾಟುದಿಲ್ಲ ಇದು ಅಂತ ಏನು ಅನಿಸೋದಿಲ್ಲ ಅಂತ ಹೇಳಿದ್ನಲ್ಲ, ಅದೇ ದೊಡ್ಡ ದೊಡ್ಡ ದಪ್ಪ ದಪ್ಪ ಎಲ್ಲ ಹೈಬ್ರಿಡ್ ಇರ್ತದೆ ಮೋಸ್ಟ್ಲಿ. ಬೆಳ್ಳುಳ್ಳಿ ಹಾಕಿದೆ. ಇದೆಲ್ಲ ಕಾಸ್ಕೋದಿಂದ ತರೋದು, ಮತ್ತು ಅಲ್ಲಿ ಕಡಿಮೆ ಆಗ್ತದೆ ಅಂತ. ಇನ್ನು ಇಲ್ಲಿ ಕೂಡ ನಮ್ಮ ಥರನೇ ಇಂಡಿಯಾದಲ್ಲಿರೋ ಹಾಗೆ ಆರ್ಗ್ಯಾನಿಕ್ಕಿಗೆಲ್ಲ ಜಾಸ್ತಿ ರೇಟ್ ಕೊಟ್ಟು ತರ್ಬೋದು. ಈ ಹೋಲ್ ಫುಡ್ಸ್ ಅನ್ನುವ ಒಂದು ಮಾಲು, ಈ ಥರ ಒಂದು ಚೈನ್ ಮಾಲು, ಅಲ್ಲಿ ಹೆಚ್ಚಿನೆಲ್ಲ ಆರ್ಗ್ಯಾನಿಕ್ ಸಿಗ್ತದೆ ಅಂತ ಒಂದು ಹೇಳೋದು ಕೇಳಿದ್ದೇನೆ. ಅಥವಾ ಅದು ಬರೀ ಭ್ರಾಂತ ಅಂತ ಗೊತ್ತಿಲ್ಲ, ಇರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ಹೇಳಿದ್ದೇನೆ, ಎಷ್ಟೋ ಜನ ಹೇಳೋದನ್ನೆಲ್ಲ ಕೇಳಿದ್ದೇನೆ. ಸೊ ಹಾಗೆ ನೋಡಿ, ಮಾತಿನ ಬರದಲ್ಲಿ ಆವಾಗಲೇ ಮೆಣಸು ಹಾಕಲಿಕ್ಕೆ ಮರ್ತೋಯ್ತು. ಒಣಮೆಣಸಲ್ಲ ಇದು ಎಂತ ಹೇಳೋದು ಇದಕ್ಕೆ ಎಂತ ಉಂಟಲ್ಲ, ಇದಕ್ಕೆ ಈ ಮೆಣಸಿಗೆ ಹೆಸರು ಎಂತ ಇದು ನೆನಪಾಗ್ತಿಲ್ಲ ಈಗ. ಸೊ ಹಾಕಿದೆ ಈಗ. ಅದು ವೆರಿ ಬ್ಯಾಡ್ ಆಯಿತಾ. ಟೊಮೆಟೊ ಇಲ್ಲ, ಹಾಗೆ ಅದರ ಬದಲು ಹುಣಸೆಹಣ್ಣು, ನಾವು ಹುಳಿ ಅಂತ ಸಿಂಪಲಾಗಿ ಹುಳಿ ಅಂತ ಹೇಳ್ತೇವೆ, ಹಾಗೆ ಹುಣಸೆಹಣ್ಣು, ಬೆಂಗಳೂರು ಘಟ್ಟದ ಮೇಲಿನ ಭಾಷೆಯಲ್ಲಿ ಹೇಳೋದಾದರೆ ಹಾಕಿದ್ದೇನೆ. ಮತ್ತು ನೀರುಳ್ಳಿ ಹಾಕಿದ ಮೇಲೆ ಉಪ್ಪು ಹಾಕುವ ಒಂದು ಪ್ರತೀತಿ, ಅದರ ಪ್ರಕಾರ ಉಪ್ಪು ಹಾಕದೆ. ಹೇಗೆ 2 ಹಸಿಮೆಣಸು ಹಾಕಿದ್ದು, ನೀವೇ ನೋಡಿದ ಹಾಗೆ. ಮಕ್ಕಳಿಗೆ ಖಾರ ಆಗಿದ್ರೆ ಅಂತ ಹೆದರಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಹಾಕುವ. ಅರಶಿನವೂ ಅಷ್ಟೇ ಇರೋದು ಶತಾವರಿಯ ಬಾಕ್ಸಲ್ಲಿ. ಅದರ ಅರ್ಥ ನಾನು ಶತಾವರಿ ಕುಡಿತೇನೆ ಅಂತಲ್ಲ, ಇದು ಮಗ ಹುಟ್ಟಿದ ಸಮಯದಲ್ಲಿ ಹೆಂಡತಿ ಕುಡಿತಾ ಇದ್ದದ್ದು. ಓಕೆ, ಈಗ ಪಾಲಕ್ ಹಾಕ್ತಾ ಇದ್ದೇನೆ. ಈ ಪಾಲಕ್ಕಿಂದು ಕತೆ ಹೇಗೆ ಕ್ರಮ? ಈ ಸ್ಟೇಜಲ್ಲೇ ಹಾಕಬೇಕಾ ಅಥವಾ ದಾಲ್ ಹಾಕಿದ ಮೇಲೆ ಹಾಕ್ಲಿಕ್ಕಾ? ನನಗೆ ಅದೊಂದು ಕನ್ಫ್ಯೂಷನ್. ನಾನು ಈಗ ಹಾಕ್ತಾ ಇದ್ದೇನೆ, ಮತ್ತೆ ದಾಲ್ ಹಾಕುವ ಅಂತ. ಸ್ವಲ್ಪ ಬಾಡಿಸಿಕೊಂಡು ಆದಮೇಲೆ ಮತ್ತೆ ದಾಲ್ ಹಾಕುವ ಅಂತ ಪ್ಲ್ಯಾನ್ ನಂದು. ಈಗ ಇಷ್ಟೆಲ್ಲ ಹಾಕಿದ ಖುಷಿಗೆ ಒಂದು ಸ್ವಲ್ಪ ಉಪ್ಪು ಹಾಕುವ. ಬೇಜಾರಾಗೋದು ಯಾಕೆ ಇವಕ್ಕೆಲ್ಲ ಅಲ್ಲ. ಮತ್ತು ಇದರ ಸಂಗತಿ ಅಂತ ಅಂದರೆ, ಇದು ಆಗಿಂದ ಕೂಡ ಕೀಪ್ ವಾರ್ಮಲ್ಲೇ ಇತ್ತು, ಡು ನಾಟ್ ಓಪನ್ ಲಿಡ್ ಅಂತ ಇತ್ತು. ನನಗೆ ತಲೆ ಕೆಟ್ಟು ಇಲ್ಲಿ ಕ್ಯಾನ್ಸಲ್ ಓದ್ತಿದೆ, ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಓಪನ್ ಮಾಡ್ತಾ ಇದ್ದೇನೆ. ಓಕೆ, ಚೆನ್ನಾಗಿ ಬಂದಿದೆ ದಾಲ್ ಅಂತ ಕಾಣ್ತದೆ. ದಾಲ್ ಹಾಕುವ ಇದಕ್ಕೆ. ಈಗ ಎಷ್ಟು ಜಾಸ್ತಿ ಆಗ್ಬೋದಾ? ಸ್ವಲ್ಪ ತೆಗೆದಿಡೋದಾನ. ರುಚಿ ನೋಡಿದೆ ಆಯಿತಾ, ಒಂದು ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು. ಈಗ ಇನ್ನೆಂತ ಮಾಡೋದು, ಮೆಣಸಿನ ಹುಡಿ ಹಾಕೋದು ಬೇಡ. ನೋಡುವ, ಸ್ವಲ್ಪ ಪೆಪ್ಪರಿದ್ದು ಒಳ್ಳೆ ಮೆಣಸು, ಗೆಣಮೆಣಸು ಅಂತ ಹೇಳ್ತೇವೆ ನಾವು. ಸೊ ಅದ್ರದ್ದು ಸ್ವಲ್ಪ ರುಚಿ ಇರಲಿ ಅಂತ ಅದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕಸೂರಿ ಮೇಥಿ ಹಾಕುವ ಲಾಸ್ಟಿಗೆ. ಉಂಟು. ಇದಾದಮೇಲೆ ನಿಂಬೆ ಹುಳಿ ಹಾಕಿದರೆ ಆಯ್ತು ಅಲ್ಲಿಗೆ. ನಿಂಬೆ ಹುಳಿದು ನೋಡಿ ಅಂತೆ ಸೈಜು ಎಷ್ಟು ದೊಡ್ಡದು ಅಂತ. ಗ್ಯಾಸ್ ಆಫ್ ಮಾಡಿ ಆಯಿತು. ನಿಂಬೆ ಹುಳಿ ಹಾಕುವ. ನಿಂಬೆ ಹುಳಿಯಲ್ಲೂ ವಿಶೇಷತೆ, ನಾವು ನಿಂಬೆ ಹುಳಿ ಅಂತೇವೆ. ಬೆಂಗಳೂರು ಕಡೆ, ಉತ್ತರ ಕರ್ನಾಟಕ ಸೈಡು ಎಲ್ಲ ಮತ್ತು ನಿಂಬೆ ಹಣ್ಣು ಅಂತ ಹೇಳ್ತಾರೆ, ನಾವು ನಿಂಬೆ ಹುಳಿ ಅಂತ ಹೇಳ್ತೇವೆ.